ಸೊ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಅಜಿತ್ ಮಾತಾಡ್ತಾ ಇರೋದು. ಇವತ್ತೇನಂದ್ರೆ ಸುಮಾರು ದಿವಸಗಳಾಯ್ತು ವಿಡಿಯೋ ಹಾಕಿ, ಒಂದು ವಾರ ಮಟ್ಟ ತಿಂಗಳು ಮಟ್ಟನೇ ಆಗಿರ್ಬೋದು. ಯಾಕೆ ಈ ವಿಡಿಯೋ ಹಾಕ್ತಿರೋ ನಾನು ಬಂದಿದ್ದೀನಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಅಂದರೆ, ಇಲ್ಲಿವರೆಗೂ ನಮ್ಮ ಸಬ್ಸ್ಕ್ರೈಬರ್ 330 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಅದಕ್ಕೋಸ್ಕರ ನಿಮ್ಗೆ ಒಂದು ಒಳ್ಳೆ ಅಂದರೆ ಒಂದು ತುಂಬ ಥ್ಯಾಂಕ್ಸ್ ಅಂತ ಹೇಳಕ್ ಬರ್ತೀನಿ. ಯಾಕಂದರೆ ನಿಮ್ಮಿಂದನೇ ನಾನು ತಿರ್ಗಾ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸೊ ಇವತ್ತು ನಾವು ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ನಾವು ಯಾವಾಗಲೂ ಏನಪ್ಪ ಓ ಎಸ್ ಎಮ್ ಎಲೆಕ್ಟ್ರಿಕ್ ಆಟೋ ಅದ್ರ ಬಗ್ಗೆ ಏನೋ ಮಾತಾಡ್ತಾ ಇರ್ತೀನಿ ಅಂತ ನೀವು ತಿಳ್ಕೊತೀರಾ. ಆದರೆ ಈ ಗಾಡಿಯಲ್ಲಿ ಏನಂತ ಸ್ಪೆಸಿಫಿಕೇಶನ್ ಇದೆ, 15 ನಿಮಿಷ ಹೆಂಗೆ ಚಾರ್ಜ್ ಆಗುತ್ತೆ, ಸೊ ಇದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೊರಟಿದ್ದೀನಿ. ಇದಕ್ಕೆ ಮುಂಚೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ಥರ ಅಂದರೆ ಈ ಆಟೋದಲ್ಲಿ ಯಾವ ಥರ ಅರ್ನಿಂಗ್ಸ್ ಮಾಡ್ಬೋದು, ಸೊ ಅದ್ರ ಬಗ್ಗೆ ಎಲ್ಲ ನಾನು ಮಾತಾಡೋಣ ಅಂತ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಏನಂದ್ರೆ, ಆಟೋ ಅಂತ ಬಂದ್ರೆ ತುಂಬಾ LPG ಆಟೋ ಆಗಿರ್ಬೋದು, ಇಲ್ಲ ಬೇರೆ CNG ಆಟೋಗಳಾಗಿರ್ಬೋದು, ತುಂಬಾ ಆಟೋಗಳಿಗೆ ಏನು ಪ್ರಾಬ್ಲಮ್ ಅಂದ್ರೆ, ಸೊ ಆಗಿರೋ ಮೇಂಟೆನೆನ್ಸ್ ಆಗಿರ್ಬೋದು, ಅದು ಮತ್ತೆ ಏನಂದ್ರೆ ಇವಾಗ ಒಂದು ನಾವು ಚಿಕ್ಕ ವಯಸ್ಸಿಂದನೂ ನಾವೇನಾದ್ರೂ ಪ್ರಾಫಿಟ್ ತೆಗಿಬೇಕಂದ್ರೆ ಇನ್ವೆಸ್ಟ್ಮೆಂಟ್ ಹಾಕಿನೇ ರೂಢಿ. ಅದೇನಾಗುತ್ತೆ, ದಿನನೂ ರೂಢಿ ಆಗಿ ಒಂದೊಂದು ಆಟೋ ಆಗಲಿ, ಒಂದು 2 ವೀಲರ್ ಆಗಲಿ, ಪೆಟ್ರೋಲ್ ಗಾಡಿ ಆಗಿರಲಿ, ನಾವು ಡೈಲಿ ಪೆಟ್ರೋಲ್ ಹಾಕಿ ಅದೇ ಥರನೇ LPG ಹಾಕಿ ಇದು ನಮಗೆ ರೂಢಿ ಆಗ್ಬಿಟ್ಟಿದೆ. ಇಂಥದ್ರಲ್ಲಿ ಹೋಗಿನೇ ನಾವು LPG CNGಗಳನ್ನ ನಾವು ಇವತ್ತಿವರೆಗೂ ಯೂಸ್ ಮಾಡ್ತಾ ಇದ್ದೀವಿ. ಇದು ಮಿನಿಮಮ್ ಇವತ್ತಿನ ರೇಟಿಗೆ CNG ಬಂದ್ಬಿಟ್ಟು 85 ರೂಪಾಯಿಂದ 77ವರೆಗೂ ಆಗಿದೆ. ಸೊ 1 kgಗೆ ನಿಮಗೆ ಗೊತ್ತಿರ್ಬೋದು, CNG ಆಟೋ ಡ್ರೈವರ್ಸ್ ಓಡಿಸೋರಿಗೆ 1 kgಗೆ ಎಷ್ಟು ಮೈಲೇಜ್ ಬರ್ತಾ ಇದೆ ಅಂದರೆ ಮಿನಿಮಮ್ 40ರಿಂದ 42ವರೆಗೂ ಮೈಲೇಜ್ ಬರ್ತದೆ. ಓಕೆನಾ? ನಾನು ಇದೆಲ್ಲ ಕಟ್ ಮಾಡ್ಕೋತೀನಿ, ಇದೆಲ್ಲ ಎಡಿಟ್ ಮಾಡ್ಕೋತೀನಿ. ಓಕೆನಾ? ನೆಕ್ಸ್ಟ್, ಸೊ ಒಂದು kg ಗ್ಯಾಸ್ಗೆ ಬಂದ್ಬಿಟ್ಟು 42 ಕಿಲೋಮೀಟರ್ ಅಂದರೆ, ಸೊ ನೀವು ಒಂದು ಫುಲ್ ಟ್ಯಾಂಕ್ ಕೊಡ್ಸೋಕ್ಕೆ ಮಿನಿಮಮ್ 350 ರೂಪಾಯಿ ಫುಲ್ ಟ್ಯಾಂಕ್ ಆಗ್ತಾ ಇದೆ. ಸೊ ಇವತ್ತಿನ ದಿವಸಕ್ಕೆ 200 ಕಿಲೋಮೀಟರ್ಗೂ 200-300 ಕಿಲೋಮೀಟರ್ ಬೇಕಾಗಿದೆ ಬಾಡಿಗೆಗೆ. ಸೊ ನೀವೇ ಥಿಂಕ್ ಮಾಡಬೇಕು, ನಾನು ಎಷ್ಟು ಕಿಲೋಮೀಟರ್ ಡೈಲಿ ಓಡಿಸ್ತಾ ಇದ್ದೀನಿ, ನಾನು ಎಷ್ಟು ಖರ್ಚು ಮಾಡ್ತಾ ಇದ್ದೀನಿ ನಿಮ್ಮ ಗಾಡಿಯಲ್ಲಿ. ಓಕೆನಾ? ಆಮೇಲೆ ನಾನು ಇದಕ್ಕೆ ಏನು ಸೊಲ್ಯೂಷನ್ ಅಂತ, ನಾನು ಗಾಡಿನೇ ಯಾಕೆ ಚೂಸ್ ಮಾಡಬೇಕು, ಬೇರೆ ಎಲೆಕ್ಟ್ರಿಕ್ ಗಾಡಿ ಚೂಸ್ ಮಾಡಬಾರ್ದು ಯಾಕೆ, ಮತ್ತೆ ನಮ್ಮ ಗಾಡಿಯಲ್ಲಿ ಅಂಥದ್ದು ಏನು ಸ್ಪೆಸಿಫಿಕೇಶನ್ ಇದೆ. ಸೊ ಒಂದು ಗಾಡಿ ಅಂತ ಬಂದ್ರೆ ಮಿನಿಮಮ್ ಅಂದ್ರೂ ನೀವು 5 ವರ್ಷದಿಂದ 6 ವರ್ಷವರೆಗೂ ಓಡಿಸುವಂಥದ್ದು ವೆಹಿಕಲ್. ಇದೇ ನೀವು 1 ವರ್ಷಕ್ಕೆ 2 ವರ್ಷಕ್ಕೆ ಹೋಗ್ಬಿಟ್ರೆ ನಿಮ್ಗೆ ಎಷ್ಟು ಬೇಜಾರಾಗಬೇಡ. ಅದಕ್ಕೋಸ್ಕರ ನಮ್ಮ ವೆಹಿಕಲ್ ಅಂತ ಫ್ಯೂಚರ್ ಇರೋದಕ್ಕೋಸ್ಕರನೇ ನಾನು ಈ ವೆಹಿಕಲ್ ಪದೇ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ 15 ನಿಮಿಷಕ್ಕೆ ಚಾರ್ಜ್ ಆಗುತ್ತೆ OSM ವೆಹಿಕಲ್. ಹೇಗೆ 15 ನಿಮಿಷಕ್ಕೆ ಚಾರ್ಜ್ ಆಗುತ್ತೆ? ಸೊ 15 ನಿಮಿಷಕ್ಕೆ ಚಾರ್ಜ್ ಮಾಡೋದ್ರಿಂದ ಬ್ಯಾಟ್ರಿ ಬೇಗ ಹೋಗ್ಬಿಡುತ್ತಾ. ಸೊ ಇಲ್ಲ ವಾರಂಟಿ ಆದಮೇಲೆ ನಿಮಗೆ ಬ್ಯಾಟ್ರಿ ಲೈಫ್ ಎಷ್ಟಿರುತ್ತೆ, ನೀವು ಇವತ್ತಿಲ್ಲ ನಾಳೆ ಯಾವುದೇ ಶೋರೂಮ್ಗೆ ಹೋಗ್ಲಿ ಆದ್ರೂ ಆ ಗಾಡಿಯಲ್ಲಿರೋ ಬ್ಯಾಟ್ರಿ ಎಲ್ಲರೂ ಲಿಥಿಯಂ ಬ್ಯಾಟ್ರಿನೇ ಅಂತ ಹೇಳ್ತಾರೆ. ಸೊ ಲಿಥಿಯಂ ಬ್ಯಾಟ್ರಿಗಿಂತ ಬ್ಯಾಟ್ರಿ ತುಂಬ ಥರ ಇದೆ, ಅದು ಫಸ್ಟ್ ತಿಳ್ಕೊಳ್ಳಿ. ಸೊ ಇವತ್ತಿಗೂ ಆಟೋ ಡ್ರೈವರ್ಸ್ಗೆ ಏನಾದ್ರು ಬ್ರೈನ್ ವಾಶ್ ಮಾಡಿದ್ರೆ ತಗೊಬಿಡ್ತಾರೆ. ಸೊ ಅವ್ರಿಗೆ ಏನು ಗೊತ್ತಿರೋಲ್ಲ ಅಂತ ಅನ್ಕೊಂಡಿರ್ತಾರೆ. ಯಾವುದೇ ಶೋರೂಮ್ ಆದ್ರೂ ಹೋಗಲಿ, ಅವರು ಯೂಸ್ ಮಾಡಿರೋ ಬ್ಯಾಟ್ರಿ ಏನು, ಸೊ ಒಂದು ಬ್ಯಾಟ್ರಿಗೆ ಎಷ್ಟು ಸರಿ ಚಾರ್ಜ್ ಮಾಡ್ಬೋದು, ಸೊ ಒಂದು ಬ್ಯಾಟ್ರಿಗೆ ಇಷ್ಟೇ ಲೈಫ್ ಇದೆ. ನಮ್ಮ ಫೋನ್ ಅಷ್ಟೇ 2 ವರ್ಷ ಆದಮೇಲೆ ನಿಮಗೆ ಬ್ಯಾಟ್ರಿ ಬಂದ್ಬಿಟ್ಟು 40% ಹೋಗುತ್ತೆ. ಸೊ ಇವತ್ತಿನ ಜನ್ರೇಷನ್ಗೆ ಬ್ಯಾಟ್ರಿ ನಿಮಗೆ ನಿಮ್ಮ ಫೋನ್ ಏನಂದ್ರೆ, ಇವಾಗ ನಾನು 20,000 ತೊಗೊಂಡಂದ್ರೆ 1 ವಾರ ಆದಮೇಲೆ ಅದು 10,000 ಸಿಗ್ತಾ ಇದೆ. ಯಾಕೆ ಇವಾಗ ಫೋನ್ ಹೇಗೆ ರೇಟ್ ಜಾಸ್ತಿ ಇರುತ್ತೆ, ಅವಾಗ ರೇಟ್ ಕಡಿಮೆ ಆಗುತ್ತೆ. ಸೊ ಇದೆಲ್ಲ ನೀವು ಥಿಂಕ್ ಮಾಡಬೇಕು. ಇವಾಗ ನೀವು ಆಟೋ ಒಂದು ತೊಗೊಳಕ್ಕೆ ಹೋಗ್ತಾ ಇದ್ದೀರಾ, ಸೊ ಹೊಸ ಎಲೆಕ್ಟ್ರಿಕ್ ಅಂತ ಒಂದು ಚೂಸ್ ಮಾಡಿಬಿಡಿ. ಯಾಕಂದ್ರೆ ನಿಮ್ಗೆ ಗೊತ್ತು ಎಲೆಕ್ಟ್ರಿಕಲ್ ಸೇವಿಂಗ್ ಆಗ್ತಾ ಇದೆ, ಆದ್ರಿಂದ ಚೂಸ್ ಮಾಡಿದ್ರೆ ಆ ಎಲೆಕ್ಟ್ರಿಕ್ ಆಟೋ ತೊಗೊಳಕ್ಕೆ ಹೋಗ್ತಾ ಇದೆ. ಓಕೆ, ಸೊ ಎಲೆಕ್ಟ್ರಿಕ್ ಆಟೋಲಿ ಬ್ಯಾಟ್ರಿ ಯಾವ ಬ್ಯಾಟ್ರಿ, ಸೊ ಬ್ಯಾಟ್ರಿಯಲ್ಲಿ ಯಾವ ಥರ ಇದೆ ಲೈಫ್ ಬರುತ್ತಾಗೆ 2 ಥರ ಬರುತ್ತೆ. ಒಂದು LFP, ಒಂದು NMC. LFP ಅಂದರೆ ನಿಕಲ್ ಮ್ಯಾಗ್ನೀಸಿಯಂ ಕೋಬಾಲ್ಟ್ ಅಂತ. LFP ಅಂದರೆ ಲಿಥಿಯಂ ಫೆರಸ್ ಫಾಸ್ಫೇಟ್ ಅಂತ. ಓಕೆ, ಸೊ ಈ LFP ಬ್ಯಾಟ್ರಿ NMC ಬ್ಯಾಟ್ರಿ ಏನು ಅಂತ ಕೇಳಿದ್ರೆ, ಈ NMC ಬ್ಯಾಟ್ರಿ ಏನಂದ್ರೆ ನಿಮಗೆ ಎಷ್ಟು ಪರ್ಫಾರ್ಮೆನ್ಸ್ ಅಂದರೆ, ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ಅದು ತುಂಬ ಚೆನ್ನಾಗಿರುತ್ತೆ. ಆದರೆ ಅಟ್ಮಾಸ್ಫಿಯರ್ ಆಗಿರಲಿ, ನಿಮಗೆ ಕಂಟಿನ್ಯೂಸ್ ಚಾರ್ಜ್ ಮಾಡೋದಾಗಿರಲಿ, ಇಲ್ಲ ಕಂಟಿನ್ಯೂಸ್ ಡಿಸ್ಚಾರ್ಜ್ ಮಾಡೋದಾಗಿರಲಿ, ಅದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನೀವು ಬೆಳಗ್ಗೆ ಗಾಡಿ 100% ಅಲ್ಲಿ ತೆಗಿತೀರಾ, ಸೊ ನಿಲ್ಲಿಸ್ಬೇಕಾದ್ರೆ 0% ಅಲ್ಲಿ ನಿಲ್ಲಿಸ್ತೀರಾ. ಇದು ಒಂದು ಸೈಕಲ್ ಅಂತಾರೆ. ಈ ತರ ಎಷ್ಟು ಸೈಕಲ್ಸ್ ಅಲ್ಲಿ ಆ ಬ್ಯಾಟ್ರಿಯಲ್ಲಿ ಇರುತ್ತೆ ಅಂದ್ರೆ ಆಲ್ಮೋಸ್ಟ್ ಒಂದು 1000 to 2000. ಯಾಕೆ ಇದು ಕಡಿಮೆ ಅಂದ್ರೆ, ನಾನು ಮುಂಚೆನೇ ಹೇಳಿದೆ, ಆ ಬ್ಯಾಟ್ರಿ NMC ಬ್ಯಾಟ್ರಿಯಲ್ಲಿ ಬಂದ್ಬಿಟ್ಟು ಲೈಫ್ ಜಾಸ್ತಿ ಇರಲ್ಲ, ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಸೊ ಪರ್ಫಾರ್ಮೆನ್ಸ್ ಯಾವ ಮಟ್ಟಿಗೆ ಇರುತ್ತೆ ಅಂದ್ರೆ, ಅದು ಬಂದ್ಬಿಟ್ಟು ನಿಮಗೆ 0.5 seconds ಅಲ್ಲಿ ಏನೋ ರಿಯಾಕ್ಟ್ ಆಗುತ್ತೆ. ಸೊ ಆ ಬ್ಯಾಟ್ರಿನ ಸುಮಾರು ಎಲೆಕ್ಟ್ರಿಕ್ ಆಟೋದಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಗಾಡಿಯಲ್ಲಿ ಬಂದ್ಬಿಟ್ಟು LFP ಯೂಸ್ ಮಾಡ್ತಾರೆ. ಈ LFP ಅಂದ್ರೆ ಏನಂತ ಆಮೇಲೆ ಹೇಳ್ತೀನಿ. ಈ NMCಯಲ್ಲಿ ಮೈನಸ್ ಪಾಯಿಂಟ್ ಏನಂದ್ರೆ, ಅಟ್ಮಾಸ್ಫಿಯರ್ ವೆದರ್, ಇವಾಗ ಬಿಸಿಲಾಗಿರ್ಬೋದು, ಮಳೆ ಆಗಿರ್ಬೋದು, ರಿಯಾಕ್ಟ್ ಆಗೋದು ತುಂಬ ಜಾಸ್ತಿ. ಏಕೆ ಅಂದರೆ ಈ ಬ್ಯಾಟ್ರಿಗೆ ಲೈಫ್ ಸೈಕಲ್ ಕಡಿಮೆ. ಯಾಕಂದರೆ 1000ರಿಂದ 2000ನೇ ಲೈಫ್ ಸೈಕಲ್ ಆಗೋಂಥದ್ದು. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ತುಂಬ ಬಿಸಿಲಾಗಲಿ, ಇವಾಗ ನೋಡ್ಬೋದು ತುಂಬ ಎಲೆಕ್ಟ್ರಿಕ್ 2 ವೀಲರ್ಗಳು ಬಂದ್ಬಿಟ್ಟು ಬಸ್ಟ್ ಆಗಿರುತ್ತೆ. ಸೊ
ಸೊ ಬ್ಯಾಟ್ರಿಗಳು ಬಸ್ಟ್ ಆಗಿ ಯಾಕೆ ಅಂದ್ರೆ ಆ ಗಾಡಿಯಲ್ಲಿ ಬಂದ್ಬಿಟ್ಟು NMC ಬ್ಯಾಟ್ರಿ ಯೂಸ್ ಮಾಡಿರ್ತಾರೆ. ಇದು ಟೆಂಪರೇಚರ್ ಎಷ್ಟೇ ಇದ್ರೂ ರಿಯಾಕ್ಟ್ ಆಗಿಬಿಡುತ್ತೆ. ಮತ್ತೆ ಸ್ಮೋಕ್ ಬರೋದಾಗಿರ್ಬೋದು, ಮತ್ತೆ ನೈಟ್ ಎಲ್ಲ ನೀವು ಚಾರ್ಜ್ ಮಾಡ್ತೀರಾ ಇದರಿಂದ ಆಗಿರ್ಬೋದು, ಇದಕ್ಕೆಲ್ಲ ರಿಯಾಕ್ಟ್ ಆಗೋದಕ್ಕೆ ಅದನ್ನೇ NMC ಬ್ಯಾಟ್ರೀಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮ ಆಟೋ ಯೂಸ್ ಮಾಡಿರೋದು LFP ಬ್ಯಾಟ್ರಿ. ಸೊ LFP ಬ್ಯಾಟ್ರಿ ಅಂದ್ರೆ ನಿಮ್ಗೆ ಇಡೀ ವರ್ಲ್ಡ್ ಅಲ್ಲೇ ಆ ತರ ಬ್ಯಾಟ್ರಿ ನಿಮ್ಗೆ ಪರ್ಫಾರ್ಮೆನ್ಸ್ ಸಿಗಲ್ಲ ಬೇರೆ ಬ್ಯಾಟ್ರಿಯಲ್ಲಿ. ಸೊ ಈ ಬ್ಯಾಟ್ರಿ ನಾವು ಯಾಕೆ ಚೂಸ್ ಮಾಡಿದೀವಿ ಅಂದ್ರೆ ಇದು ನೀವು ತಿಳ್ಕೊಬೇಕಾಗಿರೋ ವಿಷಯ, ಪದೇ ಪದೇ ನಾನು ಹೇಳ್ತೀನಿ. ಸೊ ಅದಕ್ಕೋಸ್ಕರ ತಿಳ್ಕೊಬೇಕಾದ್ರೆ ಡ್ರೈವರ್ಸ್ಗೆ ಏನು ಗೊತ್ತಿರಲ್ಲ ಅಂತ ಮೈಂಡ್ ಸೆಟ್ ಇಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಾನು ಇವತ್ತು ಇಲ್ಲಿ ಬಂದು ಮಾತಾಡ್ತಾ ಇರೋದು ನಿಮ್ ತಿಳ್ಕೊಳ್ಳಿ. ಸೊ ಎಲೆಕ್ಟ್ರಿಕ್ ಗಾಡಿ ತಗೊಂಡ್ರೆ ನಿಮ್ಗೆ ಮಿನಿಮಮ್ 10 ವರ್ಷ ಬರಲಿ. ಸೊ ಲೈಫ್ 10 ವರ್ಷ ಬಂದ್ರೆ ನಿಮ್ಗೆ ಎಷ್ಟು ಸೇವಿಂಗ್ಸ್ ಆಗುತ್ತೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಸೊ ಇವಾಗ ಎಲ್ಬಿಟ್ಟೆ ಅಂದ್ರೆ LFP ಬ್ಯಾಟ್ರಿ. ಸೊ LFP ಬ್ಯಾಟ್ರಿ ಬಂದ್ಬಿಟ್ಟು ನಿಮ್ಗೆ ಎಷ್ಟೇ ಟೆಂಪರೇಚರ್ ಆಗಿರಲಿ, ಎಷ್ಟೇ ಕಂಟಿನ್ಯೂಸ್ ರನ್ ಮಾಡಲಿ, ನೀವು ಎಷ್ಟೇ ಹೀಟ್ ಆಗಲಿ, ಯಾವುದೇ ರೀತಿ ಈ ವರ್ಷಗಳು ಅಂದ್ರೆ ಯಾವುದೇ ರೀತಿ ಇದು ರಿಯಾಕ್ಟ್ ಆಗಲ್ಲ. ಇವಾಗ ಒಂದು ಎಲೆಕ್ಟ್ರಿಕ್ ಗಾಡಿ ತಗೋತಾ ಇದ್ದೀರಾ. ಸೊ ಎಲೆಕ್ಟ್ರಿಕ್ ಗಾಡಿ ಬಂದ್ಬಿಟ್ಟು ನೀವು ಒಂದು ದಿವಸಕ್ಕೆ ನಾನು 300 ಕಿಲೋಮೀಟರ್ ಓಡಿಸ್ಬೇಕು. ಸೊ ಅದು ಒಂದು ಚಾರ್ಜ್ಗೆ ಬಂದ್ಬಿಟ್ಟು 130-140 ಬರುತ್ತೆ ಅನ್ಕೊಳ್ಳಿ. ಸೊ ಮಧ್ಯಾಹ್ನನೇ ನಿಮಗೆ ಚಾರ್ಜ್ ಖಾಲಿ ಆಗ್ಬಿಡುತ್ತೆ. ತಿರ್ಗಾ ಚಾರ್ಜ್ ಮಾಡ್ಕೊಂತೀರಾ, ನೈಟ್ ಹೋಗ್ತೀರಾ. ಸೊ ನೈಟ್ ಮಿಡಲಲ್ಲಿ ನೀವೆಲ್ಲೋ ಹೋಗ್ಬೇಕು, ತಿರ್ಗಾ ಹೋಗ್ತೀರಾ, ಬೆಳಗ್ಗೆ ಚಾರ್ಜ್ ಮಾಡ್ತೀರಾ. ಈಗ ಏನಾಗುತ್ತೆ, ಬ್ಯಾಟ್ರಿ ಬಂದ್ಬಿಟ್ಟು ತುಂಬಾ ಹೀಟ್ ಆಗುತ್ತೆ. ಸೊ ಈ ಬ್ಯಾಟ್ರಿ ಹೀಟ್ ಆಗೋ ಟೈಮಲ್ಲಿ ಬ್ಯಾಟ್ರಿ ಬಸ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ NMC ಬ್ಯಾಟ್ರಿ. ಆದ್ರೆ ನಮ್ಮ ಬ್ಯಾಟ್ರಿಯಲ್ಲಿ ಬಂದ್ಬಿಟ್ಟು ಎಷ್ಟೇ ಹೀಟ್ ಆಗಲಿ, ಎಷ್ಟೇ ರನ್ನಿಂಗ್ ಆಗಲಿ, ನಮ್ಮ ಬ್ಯಾಟ್ರಿ ಬಸ್ಟ್ ಆಗಲ್ಲ. ಸೊ ಯಾಕೆ ಅಂದ್ರೆ ನಮ್ಮ ಬ್ಯಾಟ್ರಿಲಿ ನೀವು ನೋಡಿರೋ ಮಟ್ಟಕ್ಕೆ ಎಕ್ಸ್ಪೋನೆಂಟ್ ಬ್ಯಾಟ್ರಿಯಲ್ಲಿ ಬಂದ್ಬಿಟ್ಟು ವಾಟರ್ ಸಪ್ಲೈ ಆಗುತ್ತೆ. ಸೊ ಪ್ರತಿ ನೀವು ಚಾರ್ಜ್ ಮಾಡ್ಬೇಕಾದ್ರೂ ನೀರು ಹೋಗಿ ಬ್ಯಾಟ್ರಿನ ಕೂಲ್ ಮಾಡುತ್ತೆ. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು LFP ಬ್ಯಾಟ್ರಿ ನಾನು ಮುಂಚೆನೇ ಹೇಳಿದ್ದೆ, ನಿಮಗೆ ಹೀಟ್ ಜಾಸ್ತಿ, ಎಷ್ಟೇ ಹೀಟ್ ಆದ್ರೂ ಏನು ಆಗಲ್ಲ ಅಂತ. ಅದಕ್ಕೋಸ್ಕರ ಇವಾಗ 15 ನಿಮಿಷ ಚಾರ್ಜ್ ಮಾಡ್ತಾ ಇದ್ದೀರಾ ಅಂದ್ರೆ ಫೋನೇ ನಿಮಗೆ 1 ಅವರ್ ಚಾರ್ಜ್ ಮಾಡ್ತಾ ಫೋನ್ ಹೀಟ್ ಆಗುತ್ತೆ, ಅಥವಾ ಬ್ಯಾಟ್ರಿ ಹೀಟ್ ಆಗಲ್ಲ. ಸೊ ಆ ಹೀಟ್ ಆಗೋದಕ್ಕೋಸ್ಕರ ನೀರು ಹೋಗಿ ಕೂಲ್ ಮಾಡೋ ಥರ ಕೊಟ್ಟಿದ್ದಾರೆ. ಇದರಿಂದಾನೇ ನಿಮಗೆ ಯಾವುದೇ ರೀತಿ ಲೈಫು ಅಫೆಕ್ಟ್ ಆಗದೆ ಮತ್ತೆ ಒಂದ್ಸರಿ ಚಾರ್ಜ್ ಮಾಡಿ ಡಿಸ್ಚಾರ್ಜ್ ಮಾಡಿ ಅಂತ ಹೇಳಿದೆ. ಒಂದು ಸೈಕಲ್ ಅಂದ್ರೆ ಒಂದು ಗಾಡಿ ಮೈಲೇಜ್ ಬರೋದು. ಇವಾಗ ನಮ್ಮ ಗಾಡಿ 100 ಮೈಲೇಜ್ ಬರ್ತಾ ಇದೆ, 100 ಕಿಲೋಮೀಟರ್ ಅಂತ ಇಟ್ಕೊಳ್ಳೋಣ. ಸೊ 100 ಇಂಟು 3000. ಸೊ ಅಲ್ಲಿಗೆ ನಿಮಗೆ 3 ಲಕ್ಷ ಕಿಲೋಮೀಟರ್ ಆಯಿತು. ಸೊ 3 ಲಕ್ಷ ಕಿಲೋಮೀಟರ್ ಆದಮೇಲೆ ನಮ್ಮ ಗಾಡಿ ಬಂದ್ಬಿಟ್ಟು ಬೇರೆ 10% ಅಷ್ಟೇ ಎಫೆಕ್ಟ್ ಆಗಿರೋದು. ಸೊ ಮಿಕ್ಕಿದು 90% ಬ್ಯಾಟ್ರಿ ಚೆನ್ನಾಗಿದೆ. ಸೊ 90% ಬಿಕ್ಕಿದ ಬ್ಯಾಟ್ರಿ ಚೆನ್ನಾಗಿದೆ ಅಂದ್ರೆ ನೀವು ಲೆಕ್ಕ ಹಾಕೊಳ್ಳಿ ಎಷ್ಟು ವರ್ಷ ಬರುತ್ತೆ ಅಂತ. ಸೊ 3 ಲಕ್ಷ ಕಿಲೋಮೀಟರ್ಗೆ 90% ಬ್ಯಾಟ್ರಿ ಚೆನ್ನಾಗಿದೆ ಅಂದ್ರೆ ಇನ್ನು 50% ಬರಬೇಕಂದ್ರೆ ಮಿನಿಮಮ್ ಆದ್ರೂ 4-5 ಆ ಥರ ನೀವು ಹೆಂಗೆ ಮೇಂಟೈನ್ ಮಾಡ್ತಾ ಇರ್ತೀರೋ ಆ ಥರ. ಮತ್ತೆ ಹೇಳ್ತೀನಿ, ನಮ್ಮ ಗಾಡಿ ಎಷ್ಟೇ ನಾನ್ ಸ್ಟಾಪ್ ಓಡಿಸ್ಲಿ, ಎಷ್ಟೇ ನೀವು ಚಾರ್ಜ್ ಮಾಡಿ, ಮತ್ತು ಎಷ್ಟೇ ಕಿಲೋಮೀಟರ್ ರನ್ ಮಾಡಿ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರನೇ ನಾವು LFP ಬ್ಯಾಟ್ರಿ ಕೊಟ್ಟಿರೋದು. ಸೊ ಇದನ್ನ ನೀವು ಪೂರ್ತಿಯಾಗಿ ತಿಳ್ಕೊಬೇಕು. ಓಪನ್ ಆಗಿ ಯಾವುದೇ ಡೀಲರ್ಶಿಪ್ ಹೋಗಲಿ, ಯಾವುದೇ ಆಫೀಸ್ಗೆ ಹೋಗಿ ಬನ್ನಿ, ನಾನು ಓಪನ್ ಆಗಿ ಕೇಳಿ, ನಿಮ್ದು ಬ್ಯಾಟ್ರಿ ಏನು ಅಂತ ಇದೆ ಹೇಳಿ, ನಿಮ್ದು ಕಿಲೋಮೀಟರ್ ಎಷ್ಟು ಪವರ್ ಅಂತ ಕೇಳಿ, ಯಾವ ಕಂಪನಿ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ, ಆ ಕಂಪನಿ ಎಷ್ಟು ವರ್ಷದಿಂದ ಇದೆ, ಅವ್ರಿಗೆ ಇದು ಬಿಟ್ಟು ಬೇರೆ ಏನಾದರೂ ಐಟಮ್ಸ್ಗಳನ್ನ ಪ್ರೊಡಕ್ಷನ್ ಮಾಡ್ತಿದ್ರಾ. ಸೊ ಇದ್ರ ಬಗ್ಗೆ ತಿಳ್ಕೊಬೇಕು. ಇವಾಗ ನಮ್ಮ ಗಾಡಿ 15 ನಿಮಿಷಕ್ಕೆ ಚಾರ್ಜ್ ಆಗುತ್ತೆ ಅಂತ ಹೇಳಿದೆ. ಸೊ ನೀವು ಮ್ಯಾಪಲ್ಲಿ ನೋಡ್ತಾ ಇದ್ದೀರಾ, ಈ ರೆಡ್ ಕಲರ್ ಅನ್ನೋದು ಬಂದ್ಬಿಟ್ಟು ನಿಮಗೆ ಆಸಿಡ್ ಬ್ಯಾಟ್ರಿ. ಸೊ ಈ ಬ್ಲೂ ಕಲರ್ ಬಂದ್ಬಿಟ್ಟು ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಬ್ಲ್ಯಾಕ್ ಕಲರ್ ಬಂದ್ಬಿಟ್ಟು NMC ಬ್ಯಾಟ್ರಿ ಅಂತ ಕೊಟ್ಟಿದ್ದಾರೆ. ಟೋಟಲ್ ಇದು ಸೈಕಲ್ಸ್ ಬಂದೆ 3000. ಸೊ ಟೋಟಲ್ NMC ಬ್ಯಾಟ್ರಿ ಬಂದು ಇಲ್ಲಿ 2000 ಸೈಕಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಈ 2000 ಸೈಕಲ್ಸ್ ಮೇಲೆ ಅದು ಕಡಿಮೆ ಆಗುತ್ತೆ, ಅದು ಲೈಫ್ ಇರುತ್ತೆ. ಆದ್ರೆ ಎಷ್ಟು ಕಂದ್ರೆ LFP ಬ್ಯಾಟ್ರಿ ತರ ಲೈಫ್ ಇರಲ್ಲ. ಇದು ನಿಮ್ಗೆ 7000-6000 ಲೈಫ್ವರೆಗೂ ನಿಮಗೆ ಈ ಸೈಕಲ್ಸ್ ವರ್ಗೂ ಇರೋ ಚಾನ್ಸಸ್ ಇದೆ LFP ಬ್ಯಾಟ್ರಿ. ಆದ್ರೆ NMC ಬ್ಯಾಟ್ರಿಯಲ್ಲಿ ಬಂದ್ಬಿಟ್ಟು ನಿಮಗೆ ಲೈಫ್ ಕಡಿಮೆ. ಸೊ 2000. ಸೊ ಗೂಗಲ್ ಹೇಳೋ ಪ್ರಕಾರನೇ 2000 ಸೈಕಲ್ಗಳಂದ್ರೆ, ಇನ್ನು ನೀವು ರಫ್ ಯೂಸ್ ಎಲ್ಲ ಮಾಡಿದ್ರೆ ಅದು 2000 ಸೈಕಲ್ಗಳು ಯಾವ್ದು ಸ್ಲೋ ಚಾರ್ಜ್ ಎಲೆಕ್ಟ್ರಿಕ್ ಆಟೋ ಕೊಡ್ತಾ ಇರೋದು. ಚಾರ್ಜಿಂಗು ಸ್ಲೋ, ಬ್ಯಾಟ್ರಿನೂ ಲೈಫ್ ಇರಲ್ಲ. ಸೊ ನೀವು ಡಿಸೈಡ್ ಮಾಡ್ಕೊಳ್ಳಿ ಯಾವ ಆಟೋ ಚೆನ್ನಾಗಿರುತ್ತೆ ಅಂತ. ಸೊ ನಮ್ಮ ಬ್ಯಾಟ್ರಿ ನೋಡಿ, ನಾನು ಹೇಳಿದ ಪ್ರಕಾರ 3000, ಆದರೆ ಹೋಗ್ತಾ ಇರೋದು 4000 ಸೈಕಲ್ಸ್ ವರೆಗೂ ಹೋಗ್ತಾ ಇದೆ. ಸೊ ಇದು ಒಂದು ಮೇಜರ್ ಥಿಂಕ್ ಮಾಡಬೇಕಾಗಿರೋದು. ಸೆಕೆಂಡ್ ನನ್ನ ಮೋಟ್ರು. ಸೊ ಮೋಟ್ರು ಅಂತ ಬಂದರೆ ನೀವು ಮುಂಚೆನೇ ನೋಡಿರ್ಬೋದು, ಎಲೆಕ್ಟ್ರಿಕ್ ಆಟೋಗೆ ಫಸ್ಟ್ ಬಂದಿದ್ದು ಪಿಯಾಜಿಯೋ. ಸೊ ಈ ಪಿಯಾಜಿಯೋ ಯೂಸ್ ಮಾಡಿರೋದೇ ವೀರ್ಯ ಮೋಟರ್ಸ್ ಅಂತ. ಈ ವೀರ್ಯ ಮೊಬಿಲಿಟಿ ಅವರೇ ನಮ್ಮ OSMಗೂ ಮೋಟಾರ್ ಕೊಡ್ತಾ ಇರೋದು. ಇದು ಸುಮಾರು 1 ಲಕ್ಷ ಕಿಲೋಮೀಟರ್ ಕ್ರಾಸ್ ಆಗಿದೆ, ಇದುವರೆಗೂ ಯಾವುದೇ ರೀತಿ ಪ್ರಾಬ್ಲಮ್ ಬಂದಿಲ್ಲ. ಯಾಕಂದರೆ ಜಮಾನ್ದಿಂದ ಇದ್ದಾರೆ ಅಂದರೆ ಅವರು ಎಲ್ಲ ರೀತಿ ಚೆಕ್ ಮಾಡಿರ್ತಾರೆ, ಎಲ್ಲ ರೀತಿ ರಿಸಲ್ಟನ್ನು ತಂದಿರ್ತಾರೆ. ಅದಕ್ಕೋಸ್ಕರ ಅವ್ರದ್ದು ಮೋಟಾರ್ ಚೆನ್ನಾಗಿದೆ ಬೇರೆ ಕಂಪೇರ್ ಮಾಡಿದ್ರೆ. ಸೆಕೆಂಡ್ ನಾನು ಹೇಳಿದಾಗೆ ನಿಮಗೆ ಬ್ಯಾಟ್ರಿ 3 ಲಕ್ಷ ಕಿಲೋಮೀಟರ್ ವಾರಂಟಿ ಆದಮೇಲೆ, 3 ಲಕ್ಷ ಕಿಲೋಮೀಟರ್ ಆದಮೇಲೆ 90% ಬ್ಯಾಟ್ರಿ ಲೈಫ್ ಚೆನ್ನಾಗಿದೆ. ಸೊ ವಾರಂಟಿ, ಮೇನ್ ವಾರಂಟಿ. ಸೊ ಒಂದು ಫೋನ್ ತೊಗೊಂಡ್ರಾಗಿರ್ಬೋದು, ಪ್ರತಿಯೊಂದು ಯಾವುದೇ ವಸ್ತು ತೊಗೊಂಡ್ರೆ ಅದು ವಾರಂಟಿ ಅನ್ನೋದು ಸಿಕ್ಕಿದ್ರೆ ನಿಮಗೆ ರಿಸ್ಕ್ ಇರಲ್ಲ. ಸೊ ನಮ್ಮದು 2 ಲಕ್ಷ ಕಿಲೋಮೀಟರ್ ವಾರಂಟಿ ಕೊಡ್ತಾ ಇದ್ದೀವಿ.
ಸೊ 7 ಲಕ್ಷ ಕಿಲೋಮೀಟರ್ ವಾರಂಟಿ ನಿಮ್ಗೆ ಯಾವ ಥರ ಆಗ್ತೀರಾ ಅಂದರೆ, ಯಾವುದೇ ಗಾಡಿ ಆಗಿರ್ಬೋದು ವಾರಂಟಿ ಕೊಟ್ಟಿರ್ತಾರೆ, ಆ ವಾರಂಟಿ ನಿಮಗೆ 5 ವರ್ಷ ಅಂತ ಹೇಳಿರ್ತಾರೆ. ಸೊ 7 ಲಕ್ಷ ಕಿಲೋಮೀಟರ್ ನಿಮ್ಗೆ ಎಷ್ಟು ಮಟ್ಟಕ್ಕೆ ಬರುತ್ತೆ ಅಂತ ಕೇಳಿದ್ರೆ, ಸೊ ಒಂದು ದಿವಸಕ್ಕೆ ನೀವು 200 ಕಿಲೋಮೀಟರ್ ಓಡಿಸ್ತಾ ಇದ್ದೀರಾ ಅಂದರೆ 24 ದಿವಸ. ಯಾಕೆ 24 ದಿವಸ ತೊಗೊಂಡಿದ್ರೆ, ವಾರಕ್ಕೆ ಸಂಡೇ ನೀವು ಒಂದೊಂದ್ಸರಿ ರಜಾ ಹಾಕ್ಬಿಡ್ಬೋದು, ಇಲ್ಲ ನೀವು ತಿಂಗಳಿಗೆ ಕಡಿಮೆ ಓಡಿಸಿರ್ತೀರಾ, ಒಂದೊಂದು ದಿವಸಕ್ಕೆ 100 ಕಿಲೋಮೀಟರ್ ಓಡಿಸಿರ್ತೀರಾ, ಒಂದೊಂದು ದಿವಸಕ್ಕೆ 120 ಕಿಲೋಮೀಟರ್ ಓಡಿಸಿರ್ತೀರಾ. ಅದಕ್ಕೋಸ್ಕರ ತಿಂಗಳು ಲೆಕ್ಕ ಹಾಕಿ ನೋಡ್ರೆ 4800 ಕಿಲೋಮೀಟರ್ ಎಷ್ಟು ಒಂದು ತಿಂಗಳಿಗೆ. ಸೊ ಒಂದು ತಿಂಗಳಿಗೆ 4800 ಅಂದರೆ 5 ವರ್ಷ ಎಷ್ಟು ತಿಂಗಳಾಯ್ತು? 48 ತಿಂಗಳಾಯ್ತು. 36 ಅಂದರೆ 3 ವರ್ಷ. ಸೊ ಆ 48 ತಿಂಗಳು ಅಂದರೆ 5 ವರ್ಷ. ಸೊ ಇಂಟು 5 ವರ್ಷಕ್ಕೆ ಆಗ್ತದೆ 7,30,000 ಕಿಲೋಮೀಟರ್ ಬಂತು. ಸೊ ನಾವು 7 ಲಕ್ಷ ಕೊಡೋ ವಾರಂಟಿ ಬಂದ್ಬಿಟ್ಟು ನಿಮಗೆ ಆರಾಮಾಗಿ 5 ವರ್ಷ ಕವರ್ ಆಗುತ್ತೆ. ನಾನು ಹೇಳ್ದಂಗೆ 3 ಲಕ್ಷ ಕಿಲೋಮೀಟರ್ ಆದಮೇಲೆ 90% ಬ್ಯಾಟ್ರಿ ಚೆನ್ನಾಗಿರುತ್ತೆ. ಸೊ ಹಾಗಾದರೆ ನಿಮಗೆ ಲೈಫ್ ತುಂಬ ಭಯಂಕರ ಇರುತ್ತೆ. ಸೊ ಇದೇ ಅರ್ನಿಂಗ್ಸ್ ಬಗ್ಗೆ ಹೋಗೋಣ. ಸೊ ಅರ್ನಿಂಗ್ಸು ಒಂದು ಕಿಲೋಮೀಟರ್ಗೆ 15 ರೂಪಾಯಿ ಲೆಕ್ಕ ಹಾಕ್ತೀನಿ ನಾನು. ಇಂಟು ಬಂದ್ಬಿಟ್ಟು ನಾನು ಒಂದು ಮಿನಿಮಮ್ 200 ಕಿಲೋಮೀಟರ್ ನಾನು ಗಾಡಿ ಓಡಿಸ್ತೇನೆ ಅನ್ಕೊಳ್ಳಿ. 100 ಕಿಲೋಮೀಟರ್ ಲೆಕ್ಕ ಹಾಕೋಣ. ಸೊ ದಿವಸಕ್ಕೆ 1,000 ಅಂದರೆ ಇಂಟು 30 ದಿವಸ. ಸೊ 45,000 ಓಡಿದೆ ನಿಮಗೆ ಪ್ರಾಫಿಟ್. ಇದರಲ್ಲಿ 15,000 EMI ಅನ್ನು ತೆಗೆದ್ರೆ ನಿಮಗೆ ಬಂದ್ಬಿಟ್ಟು 30,000 ಉಳಿತದೆ. ಈ 30,000 ನಿಮ್ಗೆ ಕಂಪ್ಲೀಟ್ ಸೇವಿಂಗ್ ಇರುತ್ತೆ. ಸೊ ಈ 15,000 ಹೇಗೆ ಅಂದರೆ, ನಮ್ಮದು ಚಾರ್ಜಿಂಗ್ ಅಮೌಂಟ್ ಬಂದು 4,000, EMI ಬಂದ್ಬಿಟ್ಟು 11,000. ಸೊ ಟೋಟಲ್ 15,000 ಹೋದರೆ 30,000 ಉಳಿತದೆ. ಅದು ಡೈಲಿ 2,000 ದುಡ್ಡು. ನಾನು 24 ದಿವಸಕ್ಕೆ ಲೆಕ್ಕ ಹಾಕಿರೋದು. ಸೊ ನೀವು ಡೈಲಿ 2,000 ದುಡಿದ್ರೆ ನಿಮಗೆ ಎಷ್ಟು ಪ್ರಾಫಿಟ್ ಬರುತ್ತೆ ಅನ್ನೋದು ನೀವು ಯೋಚನೆ ಮಾಡಬೇಕು. ಇದೆ ತಿಂಗಳಿಗೆ 30,000 ಅಂದರೆ 3 ವರ್ಷಕ್ಕೆ ಎಷ್ಟಾಯ್ತು? ಗಾಡಿದ್ದು ಒಂಟು ಡಬಲ್ ತೆಗೆದ್ರಿ. ಸೊ ಈ CNG ಆಗಿರ್ಬೋದು, LPG ಗಾಡಿ ಓಡಿಸೋದ್ರಲ್ಲಿ ಏನು ಮೈನಸ್ ಪಾಯಿಂಟ್ ಏನಂದರೆ, ಈ ತಿಂಗಳಿಗೂ 1,500 ಇಂಜಿನ್ ಆಯಿಲ್, ಡೈಲಿ 350 ಗ್ಯಾಸು. ಸೊ ಟೋಟಲ್ ಎಷ್ಟಾಯಿತು? 11,000 ಆಯಿತು. ಸೊ ಈ 11,000 3 ವರ್ಷಕ್ಕೆ ಕನ್ವರ್ಟ್ ಮಾಡಿದ್ರೆ 3,60,000 ನೀವು ಸುಮ್ಮನೆ ಬಿಟ್ಟಾಗೆ. ಸೊ ಯಾವನೋ ಒಬ್ಬ ಬಂಕನೂ ಬೆಳೆಯೋದಕ್ಕೂ ಆ ದುಡ್ಡನ್ನ ನಾವೇ ಸೇವ್ ಮಾಡಿ ನಾವೇ ಬೆಳೆಯೋಣ. ತಿಂಗಳಿಗೆ ನಮ್ಮ ಗಾಡೀಲಿ 9,000 ಸೇವ್ ಆಗ್ತದೆ. ಇನ್ನೊಂದು 1,000 ರೂಪಾಯಿ ಹಾಕಿದ್ರೆ ಗಾಡಿನೇ ನಿಮ್ಗೆ EMI ಕಟ್ಬಿಡ್ತದೆ. ಸೊ ಇದ್ರ ಬಗ್ಗೆ ನೀವು ಥಿಂಕ್ ಮಾಡಬೇಕು. ಇನ್ನೊಂದು ರೀಸೇಲ್ ವ್ಯಾಲ್ಯೂ ಇಲ್ಲ. ಸೊ ಯಾಕೆ ರೀಸೇಲ್ ವ್ಯಾಲ್ಯೂ ಇಲ್ಲ ಅಂದರೆ, ನಿಮಗೆ ಯಾವುದೇ ಗಾಡಿ ನೀವು ಸೇಲ್ ಮಾಡೋಕೆ ಹೋಗ್ತಾ ಇದೆ ಅಂದರೆ ಮೇನ್ ರೀಸನ್ ಏನು? ಗಾಡಿ ಪ್ರಾಬ್ಲಮ್ ಆಗಿರಬೇಕು, ಇಲ್ಲ ಗಾಡಿ ರೆಸ್ಟ್ ಹಿಡ್ದಿರಬೇಕು, ಇಲ್ಲ ಡ್ರೈವರ್ ಓಡಿಸೋರು ಇಲ್ಲ ಇಲ್ಲದೇ ಇರ್ಬೋದು. ಸೊ ಅದಕ್ಕೋಸ್ಕರ ಮಾರಕ್ಕೆ ಹೋಗ್ತಾ ಇದೆ. ನಿಮಗೆ ಲೈಫ್ ಪೂರ್ತಿ ನಿಮಗೆ ಸೇಲಿಂಗ್ ಅನ್ನೋದು ಇರುತ್ತಲ್ಲ ಇದರಲ್ಲಿ. ಮತ್ತೆ ನಾನು ಹೇಳಿದಾಗೆ ಗಾಡಿ ಲೈಫ್ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದೀವಿ. ಮತ್ತೆ ಇನ್ನೊಂದು ಏನಂದ್ರೆ ಕ್ಲಚ್ ಗೇರ್ ಇಲ್ಲ. ಸೊ ಕ್ಲಚ್ ಗೇರ್ ಹಾಕೊಂಡೆ ನೀವು 120 ಕಿಲೋಮೀಟರ್ ಓಡಿಸ್ತಾ ಇದ್ದೀರಾ ಅಂದರೆ ಕ್ಲಚ್ ಗೇರಿಂದ ಎಷ್ಟು ಕಿಲೋಮೀಟರ್ ಓಡಿಸ್ತೀರಾ? ತುಂಬ ಕಿಲೋಮೀಟರ್ ಓಡಿಸ್ತೀರಾ. ಸೊ ನಾನೇ ಓಡಿಸಿರೋದು ಡೈಲಿ ಬಂದ್ಬಿಟ್ಟು 120 ಕಿಲೋಮೀಟರ್ ಓಡಿಸ್ತಾ ಇದ್ದೀನಿ. ಅದು ಕೂಡ ನಿಮಗೆ ಫೋಟೋಸ್ನ ಹಾಕ್ತೀನಿ, ತೋರಿಸ್ತೀನಿ ನಾನು ಎಷ್ಟು ಅರ್ನಿಂಗ್ಸ್ ಮಾಡ್ತಾ ಇದ್ದೀನಿ. ನಾನು ರ್ಯಾಪಿಡೋಲ್ಲಾಗಲಿ ಓಲಾದಲ್ಲಾಗಲಿ ಇದು ಫಿಸಿಕಲ್ ಆಗಿ ನಾನು ತೋರಿಸ್ತಾ ಇರೋದು. ಫಿಸಿಕಲ್ ಆಗಿ ನಾನು ಎಷ್ಟು ಕಿಲೋಮೀಟರ್ ಓಡಿಸ್ತೀನಿ ಆಟೋದಲ್ಲಿ ಅನ್ನೋದು ಆಟೋ ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇದು ಥಿಂಕ್ ಮಾಡ್ಕೊಳ್ಳಿ, ಗಾಡಿ ಎಷ್ಟು ಬರುತ್ತೆ ಲೈಫು. ಸೊ ಗಾಡಿ ಪ್ರೈಸ್ ಕೂಡ 3,60,000 ಇದೆ. ಡಿಸ್ಕೌಂಟ್ ಹೋಗಿ ನಿಮಗೆ 3,56,000 ಸಿಗ್ತಾ ಇದೆ. ಸೊ ಇದು ನಮ್ಮ ಗಾಡಿ ಇಡೀ ವರ್ಲ್ಡಲ್ಲೇ ಕಡಿಮೆ ಪ್ರೈಸ್ಗೆ ನಮ್ಮ ಗಾಡಿನೇ ಸಿಗ್ತಾ ಇರೋದು. ಇಡೀ ವರ್ಲ್ಡಲ್ಲೇ ತುಂಬ ಲೈಫ್ ಬರೋಂಥದ್ದು ನಮ್ಮ ಗಾಡಿನೇ. ಸೊ ಇದು 100% ನಾನು ಶೋರ್ ಅಂತ ಹೇಳ್ತೀನಿ. ನೀವು ಡೌಟ್ ಇದ್ದರೆ ಗೂಗಲಲ್ಲಿ LFP NMC ಅಂತ ಬ್ಯಾಟ್ರಿ ಅಂತ ಟೈಪ್ ಮಾಡಿ, ಅದೇ ನಿಮಗೆ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗುತ್ತೆ. 4ನೇದು, ಈ 15 ನಿಮಿಷ ಚಾರ್ಜಿಂಗ್ ಅನ್ನೋದ್ರಿಂದ ನಿಮಗೆ ನಮ್ಮದು ಪ್ರತಿ ಬೆಂಗಳೂರಲ್ಲೂ 40 ಚಾರ್ಜಿಂಗ್ ಸ್ಟೇಷನ್ ಇದೆ. ಎಲ್ಲೂ ಹೋದ್ರೂ ಚಾರ್ಜ್ ಮಾಡ್ಕೋಬೋದು. 15 ನಿಮಿಷಕ್ಕೆ ಚಾರ್ಜ್ ಆಗೋದ್ರಿಂದ ನಿಮಗೆ ಏನು CNG ಬಂಕ್ಗಳಿಗೆ ಹೋದರೆ ಕೂಡ 15 ನಿಮಿಷಕ್ಕೆ ನಿಮಗೆ ಚಾರ್ಜ್ ಆಗಿದ ತಕ್ಷಣ ಕಂಟಿನ್ಯೂಸ್ ರನ್ ಮಾಡ್ಬೋದು. ಸೊ ಮಧ್ಯಾಹ್ನ ಒಂದ್ಸರಿ ಹಾಕೊಂಡ್ರೆ 200 ಕಿಲೋಮೀಟರ್ ಅಂದರೆ ನೀವು 2 ಸರಿ ಹಾಕೋತೀರಾ. 2 ಸರಿಗೆ ½ ಅನ್ ಅವರ್ ವೆಯ್ಟ್ ಮಾಡಿದ್ರೆ, ಸೊ ½ ಅನ್ ಅವರ್ ನೀವು ಕಂಪ್ಲೀಟ್ ಜೀರೋಲಿ ಯಾರು ನಿಲ್ಲಿಸಲ್ಲ. 20% 30% ಚಾರ್ಜ್ ಮಾಡ್ತೀರಾ. ಅವಾಗ ಒಂದು 8 ನಿಮಿಷದಲ್ಲಿ ನಿಮ್ಮ ಗಾಡಿ ಚಾರ್ಜ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋಗೆ ನಾನು ಎಷ್ಟು ಕಿಲೋಮೀಟ್ರು ನಮ್ಮ ಗಾಡಿಯಲ್ಲಿ ಓಡಿಸ್ಬೋದು, ಒಂದು ದಿವಸಕ್ಕೆ ಚಾರ್ಜ್ ಮಾಡಿದ್ರೆ ಎಷ್ಟು ಅಂತ ಬರ್ತದೆ, ಎಷ್ಟು ಆ ದುಡ್ಡಲ್ಲಿ ಅರ್ನಿಂಗ್ಸ್ ಮಾಡ್ಬೋದು, ಇದ್ರ ಬಗ್ಗೆ ನಾನು ತಿಳ್ಕೊಡ್ತೀನಿ. ಥ್ಯಾಂಕ್ ಯು, ಬಾಯ್.